ಕಾಂಗ್ರೆಸ್ನಲ್ಲಿ ದಿನೇ ದಿನೇ ಬಣ ಬಡದಾಟ ಹೊಸ ಹೊಸ ತಾರಕಕ್ಕೆ ಹೊಸ ಹೊಸ ಮಗಲಿಗೆ ತಿರುಗ್ತಾ ಇದೆ. ಇದರ ಜೊತೆಗೆ ತುಂಬ ಇಂಟ್ರೆಸ್ಟಿಂಗ್ ಅಂತ ಡೆವಲಪ್ಮೆಂಟ್ ಕೂಡ ಬರ್ತಾ ಇದೆ. ಕಾಂಗ್ರೆಸ್ನಲ್ಲಿ ಮುಂದುವರೆದಂಥ ಡಿನ್ನರ್ ಮೀಟಿಂಗ್ ಸಮರ, ಡಿನ್ನರ್ಗೆ DK ಈಗಾಗಲೇ ಸಾಕಷ್ಟು ವಿಚಾರ ವ್ಯಕ್ತಪಡಿಸಿದ್ದಾರೆ. ಪಟ್ಟು ಬಿಡದಂಥ ದಲಿತ ನಾಯಕರು ಅಥವಾ ಕಾಂಗ್ರೆಸ್ ಕಚೇರಿಯಲ್ಲೇ ಎಲ್ಲ ಪಕ್ಷದ ಕೆಲಸವನ್ನು ಕಾರ್ಯಕ್ರಮವನ್ನು ಮಾಡಿ KPCC ಕಚೇರಿಯಲ್ಲೇ ಎಲ್ಲ ಸಭೆಗಳನ್ನು ಮಾಡಿ ಅಂತ ಈಗ ಸೂಚನೆ ಕೊಡಲಾಗ್ತಾ ಇದೆ. KPCCಯಿಂದಲೇ ರಾಜ್ಯ ಕಚೇರಿಯಲ್ಲಿ ಎಲ್ಲ ಸಭೆಗಳನ್ನು ಮಾಡಬೇಕು. ಯಾವುದೇ ಸಭೆ ಇದ್ರೂ ಕೂಡ ಅದು KPCC ಕಚೇರಿಯಲ್ಲಿ ನಡೀಲಿ, ಈ ರೀತಿಯಾದಂಥ ಸಂದೇಶವನ್ನು ಈಗಾಗಲೇ KPCCಯಿಂದ ವ್ಯಕ್ತಪಡಿಸಲಾಗ್ತದೆ. ಬೇರೆ ಕಡೆ ಸಭೆ ಮಾಡಿದ್ರೆ ಅದರಿಂದ ತಪ್ಪು ಸಂದೇಶ ರವಾನೆ ಆಗುತ್ತೆ. ಎಲ್ಲ ಕಾರ್ಯಕ್ರಮಗಳು ಕೂಡ ಪಕ್ಷದ ಅಡಿಯಲ್ಲೇ ನಡಿಬೇಕು. ಇದೇ ವಿಚಾರವನ್ನು ಹೈಕಮಾಂಡ್ ಬಳಿ ಕೂಡ DK ಶಿವಕುಮಾರ್ ಹೇಳಿದ್ದಾರೆ. ಹೀಗಾಗಿ ಪಕ್ಷದ ಕಚೇರಿಯಲ್ಲಿ ಏನೇ ಸಭೆ ಇದ್ದರೂ ಏನೇ ಚರ್ಚೆ ಇದ್ದರೂ ಕೂಡ ಪಕ್ಷದ ಕಚೇರಿಯಲ್ಲಿ ಮಾಡಿ ಅನ್ನುವಂಥ ಮಾತನ್ನು ಈಗ DK ಶಿವಕುಮಾರ್ ಕೂಡ ಹೇಳ್ತಿದ್ದಾರೆ, ನೇರವಾಗಿಯೇ ಹೇಳಿದ್ದಾರೆ. ಬೇರೆ ಕಡೆ ಸಭೆ ಮಾಡಿದ್ರೆ ಅದರಿಂದ ತಪ್ಪು ಸಂದೇಶ ರವಾನೆ ಆಗುತ್ತೆ. ಎಲ್ಲ ಕಾರ್ಯಕ್ರಮಗಳು ಪಕ್ಷದ ಅಡಿಯಲ್ಲೇ ನಡಿಬೇಕಿದೆ. ಇದೇ ವಿಚಾರವನ್ನು ಹೈಕಮಾಂಡ್ ಬಳಿ ಕೂಡ ಈಗಾಗಲೇ DK ಶಿವಕುಮಾರ್ ಸ್ಪಷ್ಟವಾಗಿ ಹೇಳಿದ್ದಾರೆ. ಕೆಲ ದಿನಗಳ ಹಿಂದೆ ಅವರೇ ನೇರವಾಗಿ ಈ ಬಗ್ಗೆ ಮಾಧ್ಯಮಕ್ಕೂ ಕೂಡ ಮಾತನಾಡಿದರು. ಹೀಗಾಗಿ ಯಾವುದೇ ಕಾರ್ಯಕ್ರಮ ಸಭೆ ಇದ್ದರೂ ಕೂಡ ಪಕ್ಷದಲ್ಲಿ ಮಾಡಿ ಅಂತ. ಆದರೆ ಡಿನ್ನರ್ ಮೀಟಿಂಗ್ ಒಲವು ಬಿಡದಂಥ ದಲಿತ ನಾಯಕರು ನಮ್ಮ ಸಮುದಾಯದ ವಿಚಾರ ಚರ್ಚೆ ಮಾಡಿದರೆ ತಪ್ಪೇನು, ಈ ರೀತಿ ಹೇಳ್ತಾ ಇರುವಂಥದ್ದು ದಲಿತ ನಾಯಕರು. ನಾವು ಸಹ ಅಧಿಕೃತ ಸಚಿವರಾಗಿ ಕೆಲಸ ಮಾಡ್ತಾ ಇದ್ದೇವೆ. ಹೀಗಾಗಿ ನಮ್ಮ ಸಭೆಗಳನ್ನು, ನಮ್ಮ ಮೀಟಿಂಗ್ಗಳನ್ನು ನಮ್ಮ ನಿವಾಸಗಳಲ್ಲಿ ಅಥವಾ ನಮಗೆ ಬೇಕಾದಂಥ ಸ್ಥಳದಲ್ಲಿ ಮಾಡಿದ್ರೆ ತಪ್ಪೇನು. ಪಕ್ಷದ ಕಾರ್ಯಕ್ರಮ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡ್ತವೆ. ಎಲ್ಲವನ್ನೂ ಕೂಡ ಪಕ್ಷದ ಕಚೇರಿಯಲ್ಲೇ ಚರ್ಚೆ ಮಾಡಬೇಕು ಅಂತ ಏನಿಲ್ಲ ಅನ್ನುವಂಥ ಮಾತನ್ನು ಕೂಡ ಈಗ ನೇರವಾಗಿ ದಲಿತ ನಾಯಕರು ಹೇಳ್ತಿದ್ದಾರೆ. ಹೀಗಾಗಿ ಯಾವುದೇ ಸಭೆ ಸಮಾರಂಭಕ್ಕೆ ಸಂಬಂಧಪಟ್ಟಂತೆ ಘಟನೆಗಳು ನಡೀತಾ ಇದ್ದರೂ ಕೂಡ ಆ ಘಟನೆಗೆ ಸಂಬಂಧಪಟ್ಟಂತೆ ಅಥವಾ DK ಶಿವಕುಮಾರ್ ಏನೇ ಸಭೆ ಮಾಡಿ ಏನೇ ಚರ್ಚೆ ಮಾಡಿ ಅದೆಲ್ಲವನ್ನೂ ಕೂಡ ಪಕ್ಷದ ವೇದಿಕೆಯಲ್ಲಿ ಮಾಡಿ, ಪಕ್ಷದಲ್ಲೇ ಆಫೀಸಲ್ಲೇ ಪಕ್ಷದ ಕಚೇರಿಯಲ್ಲೇ ಚರ್ಚೆ ಮಾಡಿ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಿದ್ದಾರೆ. ಇನ್ನೊಂದು ಕಡೆಗೆ ನಾವೀಗ ಅಧಿಕೃತವಾಗಿ ಸಚಿವರಾಗಿ ಕೆಲಸ ಮಾಡ್ತಿದ್ದೀವಿ, ನಮ್ಮ ಸಮುದಾಯ ಇದೆ, ನಮ್ಮ ಸಮುದಾಯದ ವಿಚಾರಗಳನ್ನು ನಾವು ಒಟ್ಟಾಗಿ ಕೂತು ಚರ್ಚೆ ಮಾಡಿದ್ರೆ ತಪ್ಪೇನು. ಎಲ್ಲವನ್ನೂ ಕೂಡ ಪಕ್ಷದಲ್ಲೇ ಪಕ್ಷದ ಕಚೇರಿಯಲ್ಲೇ ಮಾಡಬೇಕು ಅಂತೇನಿಲ್ಲ. ಹೀಗಾಗಿ ಈ ಎಲ್ಲ ಬೆಳವಣಿಗೆ ಏನಿದೆ ಅದು ನಮ್ಮ ಸಮುದಾಯಕ್ಕೆ ಸಂಬಂಧಪಟ್ಟಂಥ ಬೆಳವಣಿಗೆ ಆಗಿರುವಂಥ ಹಿನ್ನೆಲೆಯಲ್ಲಿ ನಾವು ಕೂತು ಮಾತನಾಡಿದ್ರೆ ಅದನ್ನು ಇಷ್ಟೊಂದು ಪ್ರಶ್ನೆ ಮಾಡೋದು ಯಾಕೆ ಅನ್ನುವಂಥದ್ದು ದಲಿತ ನಾಯಕರ ಪ್ರಶ್ನೆ ಆಗಿದೆ. ಇದರ ಜೊತೆಗೆ ಪರಮೇಶ್ವರ್ ಅವರನ್ನು ಇವತ್ತು HC ಮಹದೇವಪ್ಪನವರು ಭೇಟಿಯಾಗಿದ್ದಾರೆ. ಈ ವಿಚಾರ ಸಾಕಷ್ಟು ದೊಡ್ಡದಾಗಿ ಚರ್ಚೆ ಆಗ್ತಾ ಇದೆ. ಯಾಕೆಂದರೆ ಎಲ್ಲ ಡೆವಲಪ್ಮೆಂಟ್ಗಳ ನಡುವೆ ರಾಜ್ಯ ಕಾಂಗ್ರೆಸ್ನಲ್ಲಿ ಇನ್ನೂ ಕೂಡ ಈ ಒಳಬೇಗದಿ ಸದ್ಯಕ್ಕೆಂದು ತಣ್ಣಗಾಗ್ತಾ ಇಲ್ಲ. ಬೆಳಗಾವಿಗೆ ಸುರ್ಜೇವಾಲಾ ಎಂಟ್ರಿ ಕೊಟ್ಟಿದ್ದಾರೆ. ಇನ್ನೊಂದು ಕಡೆಗೆ ಬೆಂಗಳೂರಿನಲ್ಲಿ ರಣತಂತ್ರವನ್ನು ಮಾಡಲಾಗ್ತಾ ಇದೆ. ಪರಮೇಶ್ವರ್ ಮನೆಗೆ ಆಗಮಿಸಿದಂಥ ಡಾಕ್ಟರ್ HC ಮಹದೇವಪ್ಪ ಅವರು ಇವತ್ತು ಪರಮೇಶ್ವರ್ ಜೊತೆಗೆ ಮಾತನಾಡಿದ್ದಾರೆ. ಇಬ್ಬರ ಮಾತುಕತೆನೇ ಇದೆ. ಬೇರೆ ಅಫ್ಕೋರ್ಸ್ ಬೇರೆ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಅಥವಾ ಡಿಪಾರ್ಟ್ಮೆಂಟ್ ವಿಚಾರ ಅನ್ನುವಂಥ ಹೇಳುವಂಥ ಮಾತುಗಳಿರ್ಬೋದು. ದಲಿತ ನಾಯಕರ ಸಭೆ ವಿಚಾರವಾಗಿ ಒಂದು ಸಂದರ್ಭದಲ್ಲಿ ಮಾತುಕತೆ ಮಾಡಿರುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಮುಂದಿನ ನಡೆ ಬಗ್ಗೆ ಈ ನಾಯಕರು ಚರ್ಚೆ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಹೀಗಾಗಿ ಪರಂ ಮತ್ತು ಮಹದೇವಪ್ಪ ಅವರ ಭೇಟಿ ಸಾಕಷ್ಟು ಮಹತ್ವವನ್ನು ತಿಳ್ಕೊಂಡಿದೆ. ಯಾಕೆಂದರೆ ಎಲ್ಲ ಡೆವಲಪ್ಮೆಂಟ್ಗಳನ್ನು ನೋಡ್ತಾ ಇದ್ದೀವಿ. ಒಂದು ಕಡೆಗೆ ಅಧ್ಯಕ್ಷರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ಮಾತನಾಡ್ತಿದ್ದಾರೆ. ಇನ್ನೊಂದು ಕಡೆಗೆ ಈ ಸಭೆಗಳ ಬಗ್ಗೆ ಕೂಡ ಸಾಕಷ್ಟು ದೊಡ್ಡ ಮಟ್ಟಿಗೆ ಚರ್ಚೆ ಆಗ್ತಾ ಇದೆ. ದಲಿತ ನಾಯಕರು ಸಭೆ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ನಮ್ಮ ಸಭೆ ರದ್ದಾಗಿಲ್ಲ, ಸದ್ಯಕ್ಕೆ ಮುಂದೂಡಲಾಗಿದೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅತ್ತ DK ಶಿವಕುಮಾರ್ ಅವರು ಸಹ ಯಾವುದೇ ಸಭೆ ಮಾಡಿ ಏನೇ ಮಾಡಿ ಅದೆಲ್ಲವನ್ನೂ ಕೂಡ ಪಕ್ಷದ ಕಚೇರಿಯಲ್ಲಿ ಮಾಡಿ ಅಂತ ಹೇಳ್ತಿದ್ದಾರೆ. ಹೀಗಾಗಿ ಮುಂದೇನಾಗುತ್ತೆ ನೋಡಬೇಕಾಗತ್ತೆ. ಎಲ್ಲ ಬೆಳವಣಿಗೆಗಳ ಬಗ್ಗೆ ಪರಮೇಶ್ವರ್ ಕೂಡ ಮಾತನಾಡಿದ್ದಾರೆ. ನೋಡೋಣ ಬನ್ನಿ. ಅವ್ರಿಗೆ ಅದ್ರ ಬಗ್ಗೆ ನಾನೇನು ಹೇಳಿಕೆ ಕೊಡೋಕ್ಕೆ ಹೋಗೋದಿಲ್ಲ. ಯಾಕಂದರೆ ಇದು ನಾವು ನಮ್ಮ ಅಭಿಪ್ರಾಯಗಳನ್ನು ಕೂಡ ನಾವು ಅವ್ರಿಗೆ ಹೇಳ್ತೀವಿ. ಖಾಸಗಿಯಾಗಿ ಅಥವಾ ಮಾಧ್ಯಮದ ಮುಂದೆ ಹೇಳಬಾರ್ದು ಅಂತ ಅವ್ರು ಹೇಳಿದ್ದಾರೆ. ಅದನ್ನು ಯಾರೂ ಕೂಡ ಮಾಡ್ತಿಲ್ಲ. ನಾವು ಯಾವುದನ್ನು ಮಾಡೋದಿಲ್ಲ. ಅದ್ರ ಬಗ್ಗೆ ನಾನೇನು ಹೇಳಿಕೆ ಕೊಡೋಕ್ಕೆ ಹೋಗೋದಿಲ್ಲ. ಯಾಕಂದರೆ ಇದು ನಾವು ನಮ್ಮ ಅಭಿಪ್ರಾಯಗಳನ್ನು ಕೂಡ ನಾವು ಅವ್ರಿಗೆ ಹೇಳ್ತೀವಿ. ಖಾಸಗಿಯಾಗಿ ಅಥವಾ ಮಾಧ್ಯಮದ ಮುಂದೆ ಹೇಳಬಾರ್ದು ಅಂತ ಅವ್ರು ಹೇಳಿದ್ದಾರೆ. ಅದನ್ನು ಯಾರೂ ಕೂಡ ಮಾಡ್ತಿಲ್ಲ. ನಾವು ಯಾವುದನ್ನು ಮಾಡೋದಿಲ್ಲ. ಅದ್ರ